ಹಾಯ್ ಹೆಲೋ ಎಲ್ಲರಿಗೂ ಸೂಪರ್ ನಮ್ಮ ಲೋಕ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮಗುವಿಗೆ ಯಾವ ಪೌರಾಣಿಕ ಹೆಸರುಗಳನ್ನು ಇಡಬಾರ್ದು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪೋಷಕರು ಮಗುವಿಗೆ ಹೆಸರನ್ನು ಇಡುವಾಗ ಆದಷ್ಟು ಜಾಗರೂಕತೆಯಿಂದ ಹೆಸರನ್ನು ಇಡಬೇಕಾಗುತ್ತೆ. ನಾವು ಮಕ್ಕಳಿಗೆ ಇಡುವ ಹೆಸರುಗಳು ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೆಲವೊಂದು ಪೌರಾಣಿಕ ಹೆಸರುಗಳನ್ನು ಇಲ್ಲಿ ಮಕ್ಕಳಿಗೆ ಇಡಬಾರದು ಎಂದು ಹೇಳಲಾಗುತ್ತದೆ. ಪೋಷಕರು ತಮ್ಮ ಮಕ್ಕಳಿಗೆ ಯಾವೆಲ್ಲ ಪೌರಾಣಿಕ ಹೆಸರುಗಳನ್ನು ಇಡಬಾರದು, ಅವು ಯಾವುವು, ಯಾಕೆ ಇಡಬಾರ್ದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮೊದಲನೆಯದಾಗಿ ಕಂಸ. ಕಂಸನು ಶ್ರೀಕೃಷ್ಣನ ಅತ್ಯಂತ ಕ್ರೂರ ಮಾವಾಗಿರ್ತಾನೆ. ಕಂಸನು ರಾಕ್ಷಸ ರಾಜನಾಗಿರ್ತಾನೆ. ಅಲೌಕಿಕ ಭವಿಷ್ಯವಾಣಿಯ ಪ್ರಕಾರ ಕಂಸನು ತನ್ನ ಸ್ವಂತ ಸಹೋದರಿಯ 8 ಶಿಶುವನ್ನು ಕೊಂದಿರುತ್ತಾನೆ. ಅವನು ಎಷ್ಟು ಸ್ವಯಂ ಗೀಳನ್ನು ಹೊಂದಿದ್ದನೆಂದರೆ ಅವನು ತನ್ನ ಸ್ವಂತ ಸಹೋದರಿ ಮತ್ತು ಸೋದರ ಮಾವನನ್ನು ಜೈಲಿಗೆ ಹಾಕಿದ್ದನು. ನಂತರ ಅವನ ಮರಣಕಾಲ ಬಂದಾಗ ಶ್ರೀಕೃಷ್ಣನಿಂದ ಹತನಾಗುತ್ತಾನೆ. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಕಂಸ ಎಂಬ ಹೆಸರನ್ನು ಇಡಬೇಡಿ. ಎರಡನೆಯದಾಗಿ ದುರ್ಯೋಧನ. ಹಸ್ತಿನಾಪುರದ ರಾಜ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಹಿರಿಯ ಮಗನೇ ದುರ್ಯೋಧನ. ಸೋದರ ಸಂಬಂಧಿಗಳಾದ ಪಾಂಡವರ ಏಳಿಗೆಯನ್ನು ಅವನಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಸಿಂಹಾಸನವನ್ನೇರುವ ಮಹದಾಕಾಂಕ್ಷೆಯನ್ನು ಹೊಂದಿರುತ್ತಾನೆ. ಪಾಂಡವರನ್ನು ದೂಷಿಸಲು ಮತ್ತು ಅವರನ್ನು ರಾಜ್ಯದಿಂದ ಹೊರಹಾಕಲು ಅವನಿಗೆ ಎಷ್ಟು ಸಾಧ್ಯವೋ ಅಷ್ಟು ಪಿತೂರಿಗಳನ್ನು ಮಾಡಿದ್ದನು. ಹಾಗಾಗಿ ಈ ದುರ್ಯೋಧನ ಎಂಬ ಹೆಸರನ್ನು ಯಾರೂ ಕೂಡ ಮಕ್ಕಳಿಗೆ ಇಡುವುದಿಲ್ಲ. ಶಕುನಿ. ಶಕುನಿಯು ಗಾಂಧಾರಿಯ ಸಹೋದರ ಮತ್ತು ಗಾಂಧಾರದ ರಾಜಕುಮಾರ. ಮಹಾಭಾರತ ಯುದ್ಧ ನಡೆಯಲು ಈತನೇ ಮುಖ್ಯ ಕಾರಣನೆಂದರೆ ತಪ್ಪಾಗಲಾರದು. ಪಾಂಡವರ ವಿರುದ್ಧ ಕೌರವರನ್ನು ಯುದ್ಧಕ್ಕೆ ಪ್ರೇರೇಪಿಸುತ್ತಿದ್ದನು ಹಾಗೂ ಪಿತೂರಿಗಳನ್ನು ಮಾಡುತ್ತಿದ್ದನು. ಹಾಗಾಗಿ ಶಕುನಿಯು ಒಂದು ಕೆಟ್ಟ ಹೆಸರೆಂದು ಹೇಳಲಾಗುತ್ತೆ. ಈ ಶಕುನಿ ಎಂಬ ಹೆಸರನ್ನು ನಿಮ್ಮ ಮಕ್ಕಳಿಗೆ ಇಡಬಾರದು. ಮಂಥರ. ರಾಣಿ ಕೈಕೇಯಿಯ ಸಹಾಯಕಳಾಗಿದ್ದಳು ಈ ಮಂಥರ. ಕೈಕೇಯಿಯು ರಾಜ ದಶರಥರನ್ನು ಮದುವೆಯಾದ ನಂತರ ಅಯೋಧ್ಯೆಯಲ್ಲಿ ಅವಳೊಂದಿಗೆ ಇರುತ್ತಿದ್ದಳು. ಮಂಥರೆಯ ಪ್ರಚೋದನೆಯೇ ಕೈಕೇಯಿಯಿಂದ ರಾಮನು ವನವಾಸ ಅನುಭವಿಸುವಂತಾಯಿತು. ಮಂಥರ ಎನ್ನುವ ಹೆಸರಿಟ್ಟುಕೊಂಡವರಿಗೆ ಪಿತೂರಿ ಮಾಡುವ ಸ್ವಭಾವ ಇರುತ್ತೆ ಎಂಬ ಕಾರಣಕ್ಕೆ ಮಕ್ಕಳಿಗೆ ಈ ಹೆಸರನ್ನು ಇಡಬಾರದು. ರಾವಣ. ದುಷ್ಟ ಪಾತ್ರಗಳ ಬಗ್ಗೆ ಹೇಳುವಾಗ ರಾವಣನ ಹೆಸರು ಮೊದಲು ಬರುತ್ತದೆ. ಹಿಂದೂ ಪುರಾಣಗಳಲ್ಲಿ ಬುದ್ಧಿವಂತ ರಾಕ್ಷಸ. ಅವನು ರಾಮನ ಹೆಂಡತಿಯಾದ ಸೀತಾದೇವಿಯನ್ನು ಅಪಹರಿಸಿದನು ಮತ್ತು ಅಂತಿಮವಾಗಿ ಶ್ರೀರಾಮನೊಂದಿಗೆ ತೀವ್ರವಾದ ಯುದ್ಧವನ್ನು ಮಾಡಿ ಹತನಾದನು. ಕೈಕೇಯಿ. ಕೈಕೇಯಿ ಅಯೋಧ್ಯೆಯ ರಾಜ ದಶರಥನ 3 ಜನ ಹೆಂಡತಿಯರಲ್ಲಿ ಒಬ್ಬಳು. ಮೂವರಲ್ಲಿ ಕೈಕೇಯಿಯು ದಶರಥನ ಅತ್ಯಂತ ಮೆಚ್ಚಿನ ಪತ್ನಿಯಾಗಿದ್ದಳು. ರಾಮನನ್ನು 14 ವರ್ಷಗಳ ವನವಾಸಕ್ಕೆ ಕಳುಹಿಸಿದಳು. ತನ್ನ ಮಗನಾದ ಭರತನಿಗೆ ಸಿಂಹಾಸನವನ್ನು ದಕ್ಕಿಸಿಕೊಳ್ಳಬೇಕೆಂಬ ದುರಾಸೆಯನ್ನು ಆಕೆ ಹೊಂದಿದ್ದಳು. ಶೂರ್ಪನಖಿ. ಅಸುರ ರಾಜ ರಾವಣನ ಸಹೋದರಿಯೇ ಈ ಶೂರ್ಪನಖಿ. ಅವಳು ರಾಮ ಮತ್ತು ಲಕ್ಷ್ಮಣನ ಕಡೆಗೆ ಆಕರ್ಷಿತಳಾಗಿದ್ದಳು ಮತ್ತು ಅವರನ್ನು ಮದುವೆಯಾಗುವಂತೆ ಒತ್ತಾಯಿಸಿದಳು. ಕೋಪಗೊಂಡ ಲಕ್ಷ್ಮಣ ಅವಳ ಮೂಗನ್ನು ಕತ್ತರಿಸಿದನು. ಇದರಿಂದ ಅವಮಾನಿತಳಾದ ಶೂರ್ಪನಖಿ ತನ್ನ ಸಹೋದರ ರಾವಣನ ಬಳಿ ಹೋಗಿ ಸೀತೆಯ ಸೌಂದರ್ಯವನ್ನು ವಿವರಿಸುತ್ತಾಳೆ. ಅಶ್ವತ್ಥಾಮ. ಅಶ್ವತ್ಥಾಮನು ಗುರು ದ್ರೋಣಾಚಾರ್ಯರ ಮಗನಾಗಿರುತ್ತಾನೆ. ಅಶ್ವತ್ಥಾಮನು ಅಮರನಾಗುವ ವರವನ್ನು ಪಡೆದನು. ಆದರೆ ಕಾಲಾನಂತರದಲ್ಲಿ ಅವನು ಕೌರವರ ಜೊತೆಗೂಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾನೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಅಶ್ವತ್ಥಾಮ ಎಂಬ ಹೆಸರನ್ನು ಇಡಬೇಡಿ. ಇನ್ನು ದ್ರೌಪದಿ.
ವೈವಾಹಿಕ ಆನಂದವನ್ನು 5 ಪಾಂಡವರೊಂದಿಗೆ ಹಂಚಿಕೊಳ್ಳಬೇಕಾಯಿತು. ಕೌರವರಿಂದ ತುಂಬಿದ ಸಭೆಯಲ್ಲಿ ಅವಮಾನಕ್ಕೊಳಗಾದಳು ಈ ದ್ರೌಪದಿ. ಹಾಗಾಗಿ ನಿಮ್ಮ ಮಗುವಿಗೆ, ನಿಮ್ಮ ಮಕ್ಕಳಿಗೆ ದ್ರೌಪದಿ ಎಂಬ ಹೆಸರನ್ನು ಇಡಬೇಡಿ ಎಂದು ಹೇಳಲಾಗುತ್ತೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.